ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ 28ರ ಜನ್ಮ ದಿನಾಂಕದವರ ಶುಭ ವರ್ಷಗಳು, ಮಿತ್ರ ಸಂಖ್ಯೆಗಳು, ಶತ್ರು ಸಂಖ್ಯೆಗಳು, ಇನ್ನು ಮತ್ತಷ್ಟು ವಿಚಾರಗಳನ್ನು ಬಗ್ಗೆ ತಿಳಿಸ್ಕೊಡ್ತಾರೆ. ಈ 28ರ ಜನ್ಮ ದಿನಾಂಕದವರು 2ನೇ ಸಂಖ್ಯೆ ಚಂದ್ರನಿಗೆ ಬರುತ್ತೆ, 8ನೇ ಸಂಖ್ಯೆ ಶನಿ ಭಗವಾನರಿಗೆ ಬರ್ತದೆ, ಕೂಡಿದಾಗ 10 ಬರ್ತದೆ. ಈ 10ನೇ ಸಂಖ್ಯೆ 1 ಸೂರ್ಯನ ಸಂಖ್ಯೆಗೆ ಬರ್ತದೆ. ಇವರಲ್ಲಿ ನೇರ ಸ್ವಭಾವ, ನೇರ ವ್ಯಕ್ತಿತ್ವ ಜಾಸ್ತಿ. ಕೆಲವೊಂದು ಸಂದರ್ಭಗಳಲ್ಲಿ ಇವರು ತಪ್ಪು ಮಾಡಿದರೂ ಸಹ ತಪ್ಪು ಒಪ್ಪಿಕೊಳ್ಳುವ ಮನಸ್ಸು ಇವ್ರಿಗೆ ಇರೋದಿಲ್ಲ. ಬೇರೆಯವರ ಕೆಳಗಡೆ ಕೈ ಕೆಲಸ ಮಾಡಬೇಕು ಅಂತಂದರೆ, ಬೇರೆಯವರು ಹೇಳಿದ್ದು ಕೇಳಬೇಕು ಅಂತಂದರೂ ಸಹ ಇವ್ರಿಗೆ ಮನಸ್ಸು ಅಷ್ಟೊಂದು ಸ್ಪಂದಿಸಲ್ಲ. ಏನಾದರೂ ಮಾಡಬೇಕು, ಲೀಡರ್ಶಿಪ್ಪಲ್ಲಿ ಇರಬೇಕು ಅಂತಕ್ಕಂಥ ಅಭಿಲಾಷೆ ಇವರಲ್ಲಿ ಜಾಸ್ತಿ ಇರ್ತದೆ. ತನ್ನ ಕೈ ಕೆಳಗಡೆ ಬೇರೆಯವ್ರ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಅಭಿಮಾನ, ಅಭಿಲಾಷೆ ಜಾಸ್ತಿ ಇರ್ತದೆ. ಜನ್ಮ ದಿನಾಂಕದ ಪ್ರಭಾವ ಜಾಸ್ತಿ ಇದ್ದರೆ, ಈ ಜನ್ಮ ದಿನಾಂಕದ ಅಧಿಪತಿ ಸೂರ್ಯನಾಗಿರೋದ್ರಿಂದ ರಾಜಕೀಯ ನಾಯಕರು ಅಥವಾ ದೊಡ್ಡ ದೊಡ್ಡ ನಾಯಕರುಗಳಾಗುವ ಯೋಗ ಈ ಜನ್ಮ ದಿನಾಂಕಕ್ಕೆ ಇರ್ತದೆ. ಈ ಜನ್ಮ ದಿನಾಂಕದವರ ಶುಭ ವರ್ಷಗಳನ್ನು ನಾವು ನೋಡೋದಾದರೆ 10, 19, 28, 37, 46, 55, 64ನೇ ವರ್ಷಗಳು ಈ ಜನ್ಮ ದಿನಾಂಕದವರಿಗೆ ಶುಭವಾಗಿ ಇರ್ತದೆ. ವಿಶೇಷವಾಗಿ 19 ಮತ್ತು 28ನೇ ವರ್ಷಗಳಲ್ಲಿ ವಿವಾಹಾದಿ ಕಾರ್ಯಗಳಿಗೆ ಶುಭಪ್ರದವಾಗಿ ಇರ್ತದೆ. ಈ ಜನ್ಮ ದಿನಾಂಕದವರಿಗೆ ಸಂಗಾತಿಯ ದಿನಾಂಕಗಳನ್ನು ನೋಡೋದಾದರೆ 2, 11, 19, 28, 20, 12, 10, 3, 21, 27 ಈ ಜನ್ಮ ದಿನಾಂಕದವರು ಹೊಂದಾಣಿಕೆ ಆಗ್ತಾರೆ. 9, 18, 27ರವರು ಹೊಂದಾಣಿಕೆ ಆಗ್ತಾರೆ. 3, 12, 21, 30ರವರು ಹೊಂದಾಣಿಕೆ ಆಗ್ತಾರೆ. 1, 10, 19, 28ರವರು ಸಹ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗ್ತಾರೆ. ಇಲ್ಲಿ ಈ ಜನ್ಮ ದಿನಾಂಕದ ಪ್ರಭಾವ ಇವರಿಗೆ ಏನಾಗುತ್ತೆ ಅಂತಂದರೆ, ಬೇರೆಯವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಮನೋಭಾವನೂ ಇವರಲ್ಲಿ ಇರ್ತದೆ. ಬೇರೆಯವರಿಗೆ ಸೂಕ್ತ ಸಲಹೆಯನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವದ ಮನೋಭಾವನೂ ಜಾಸ್ತಿ ಇರ್ತದೆ. ಈ ಜನ್ಮ ದಿನಾಂಕದವರಿಗೆ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕು ಎರಡೂ ಶುಭಪ್ರದವಾಗಿ ಇರ್ತದೆ. ಪೂರ್ವ ದಿಕ್ಕು ಇವರ ಜನ್ಮ ದಿನಾಂಕದ ಮೇಲೆ ಶುಭಪ್ರದವಾಗಿ ಇರ್ತದೆ. ಈ ದಿಕ್ಕಿನ ವ್ಯಾಪಾರ ವ್ಯವಹಾರ ಅಥವಾ ಮನೆ ಕಟ್ಟತಕ್ಕಂಥ ಒಂದು ಸಂದರ್ಭಗಳಲ್ಲಿ, ಆಫೀಸು, ಕಚೇರಿ ಇತ್ಯಾದಿಗಳನ್ನು ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವ ದಿಕ್ಕಿನ ಬಾಗಿಲು ಅಥವಾ ಈಶಾನ್ಯ ದಿಕ್ಕಿನ ಬಾಗಿಲಿದ್ದರೆ ಬಹಳ ಶುಭಪ್ರದವಾಗಿ ಇರ್ತದೆ. ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ದಿನಾಂಕಗಳು ಅಂತ ನಾವು ನೋಡೋದಾದರೆ, ವಿಶೇಷವಾಗಿ 8, 17, 26ನೇ ಜನ್ಮ ದಿನಾಂಕದವರು ಇವರಿಗೆ ಹೊಂದಾಣಿಕೆ ಆಗಲ್ಲ. ಹಾಗೆ 4, 13, 22, 31, 7, 16, 25ನೇ ಜನ್ಮ ದಿನಾಂಕದವರು ಹೊಂದಾಣಿಕೆ ಆಗೋದಿಲ್ಲ. ಇನ್ನು ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ಬಣ್ಣ ಅಂತಂದರೆ ಕಪ್ಪು ಮತ್ತು ನೀಲಿಯ ಬಣ್ಣ ಶುಭಪ್ರದ ಅಲ್ಲ. ಶನಿವಾರಗಳಂದು ಈ ಬಣ್ಣವನ್ನು ಹಾಕಬಾರ್ದು. ಇವರೇನಾದರೂ ವಾಹನಗಳನ್ನು ತೆಗಿತಕ್ಕಂಥ ಅಭಿಲಾಷೆ ಇದ್ದಲ್ಲಿ ಕೆಂಪು ಬಣ್ಣ ಅತ್ಯಂತ ಶುಭಪ್ರದ. ಇದನ್ನು ಬಿಟ್ಟರೆ ಬಿಳಿಯ ಬಣ್ಣವು ಇವರಿಗೆ ಶುಭಪ್ರದವಾಗಿರ್ತದೆ. ಹಳದಿ ಬಣ್ಣವು ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಇನ್ನು ಶುಭ ದಿನಗಳು ಅಂತ ನಾವು ನೋಡೋದಾದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಇವರಿಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಈ ದಿನಗಳಲ್ಲಿ ಶುಭ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಬಹಳ ಪ್ರಶಸ್ತವಾಗಿ ಇರ್ತದೆ. ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಇವರಿಗೆ ಏನಾದರೂ ವ್ಯವಹಾರಗಳನ್ನು ಮಾಡೋದಿದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರ ಉತ್ತಮವಾಗಿರೋದಿಲ್ಲ.
ಸ್ವತಂತ್ರವಾಗಿ ಏನೇ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಿದ್ರೆ ಅದು ತುಂಬ ಉತ್ತಮವಾಗಿ ಇರ್ತದೆ ಮತ್ತು ಲಾಭದಾಯಕವಾಗಿ ಇರ್ತದೆ. ಇವರನ್ನು ಆದಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಇವರ ಜೊತೆ ವಾದ ವಿವಾದಕ್ಕೆ ಇಳಿದಾಗ ಇವರು ತನ್ನದೇ ತಪ್ಪಾಗಿದ್ರೂ ಸಹ ಒಪ್ಪಿಕೊಳ್ಳುವ ಮನಸ್ಥಿತಿ ಇವರಲ್ಲಿ ಇರೋದಿಲ್ಲ. ಇನ್ನು ಈ ಜನ್ಮ ದಿನಾಂಕದವರು ಸಂಕಷ್ಟ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸೂರ್ಯ ದೇವರ ಆರಾಧನೆಯನ್ನು ಮಾಡೋದು ಅಥವಾ ಈಶ್ವರ ದೇವರಿಗೆ ಭಾನುವಾರಗಳಂದು ಪೂಜೆ ಕೊಡೋದ್ರಿಂದ ನೆಗೆಟಿವ್ ಕಮ್ಮಿ ಆಗ್ತದೆ, ಶುಭ ಫಲಗಳು ಜಾಸ್ತಿ ಸಿಗುತ್ತೆ. ಪೂಜೆ ಕೊಡೋ ಸಂದರ್ಭದಲ್ಲಿ ಕೆಂಪು ಬಣ್ಣದ ಹೂಗಳನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಮಿತ್ರ ಜನ್ಮ ದಿನಾಂಕ ಅಂತ ನಾವು ನೋಡಿದಾಗ 1, 10, 19, 28, 2, 11, 20, 29, 3, 12, 21, 30 ಜನ್ಮ ದಿನಾಂಕದವರು ಮಿತ್ರ ಸಂಖ್ಯೆಗಳಾಗಿ ಇರ್ತಾರೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.